ನೋಡಿ ಹೆಂಗವ್ರೆ ಭಾಷಾ ಬಾಯ್ ಕೊಳ್ಳಕ್ಕೆ ಚೇನು ನೋಡು ಮಾಡಕ್ಕೆ ಕೆಲಸ ಇಲ್ಲ ಅವ್ರಿಗೆ. ठीक हो ಸ್ಪಾಟಲ್ಲಿ ಬಂದು ತಾಡ್ಪತ್ರೆ ಹಾಸಿದ್ವು ಇನ್ನು ಮಾರ್ಕೆಟ್ ಕಡೆ ಹೊಂಟಿದ್ವು. ಎತ್ತು ದರ್ಶನ್ ಗಾಡಿ ಇಲ್ಲಿ ಬೆಳಗ್ಗೆ ಎದಕ್ಕೆ ಬಂದು ಹಾಸ್ಬೇಕಂದ್ರೆ ಇಲ್ಲಿ ಲೇಕಿಗೆ ವಾಕಿಂಗ್ ಬರ್ತಾರಲ್ಲ ಜನ ಅವರೆಲ್ಲ ಬಂದು ಗಾಡಿ ಹಚ್ಚಿ ಬಿಡ್ತಾರೆ. ಲಾಕ್ ಮಾಡಿರ್ತಾರೆ ಹ್ಯಾಂಡಲ್ ಅದ್ರ ಸಂಬಂಧ ಮೊದಲು ಇಲ್ಲಿ ಬಂದು ಆಮೇಲೆ ಮಾರ್ಕೆಟ್ ಹೋಗಿ ಏನು ಐಟಮ್ ಎತ್ಕೊಂಡು ಬರೋದಿಲ್ಲ ಸ್ವಲ್ಪ ಐತಿ ಬನ್ನಿ. ನಮಸ್ಕಾರ ರೀ ಎಲ್ಲರಿಗೆ, ಗುಡ್ ಮಾರ್ನಿಂಗ್. ಐಟಮ್ ಎತ್ಕೊಂಡು ಹೊಂಟಿದ್ದೀವಿ ಅಂಗಡಿ ಹತ್ರ. ಏನೇನಿಲ್ಲ ತಾಡ್ಪತ್ರೆದೆಲ್ಲ ಹಾಸಿ ಬಂದಿದ್ವಿ ಬೆಳಗ್ಗೆ. ಇವತ್ತು ನಮ್ಮ ಕಿಚ್ಚ ಬಾಸ್ ಅವ್ರು ಬರ್ತಡೆ. ಆಲ್ರೆಡಿ ಹುಡುಗರೆಲ್ಲ ಬಂದು ನಿಂತವ್ರೆ, ಪೊಲೀಸ್ ಬಂದು ಎಲ್ಲರಿಗೂ ಓಡಿಸಿ ಇಲ್ಲಿ ನಿಂತವ್ರೆ. ಇದೇ ನಮ್ಮ ಕಿಚ್ಚ ಬಾಸ್ ಮನೆ. ಅಂಗಡಿ ಎಲ್ಲ ಕ್ಲೀನಾಗಿ ಹಚ್ಕೊಂಡ್ವು. ಬೆಳಗ್ಗೆ ಸ್ವಲ್ಪ ಕಸ್ಟಮರ್ ಅದು ಅಂಗಡಿ ಹಚ್ಕೋ ಟೈಮ್ದಾಗ ಕಸ್ಟಮರ್ ಇದ್ವು ನೋಡಿ. ಇವತ್ತು ಬಂದಿದ್ದಾನೆ, ದಿನ ಬರ್ತಾನೆ ಅಂಗಡಿ ಹತ್ರ ಊಟ ತಿನ್ನೋಕ್ಕೆ. ತಗೊಳಪ್ಪ ಮಾತಾಡು. ಏನಿಲ್ಲ ಗೈಸ್, ತುಂಬ ಒಳ್ಳೆಯವರು ಇವರು. ಪಾಪ ಕಾಲೇಜಿಗೆ ಲೇಟ್ ಆಗಿತ್ತಂತೆ, ಆದರೂ ಬಿಡ್ತಾ ಇಲ್ಲ ಅವ್ನಿಗೆ ಇವತ್ತು ಬೇಗ. ಸವಂತಿಗೆ ಕ್ಲೀನಾಗಿ ಒಟ್ಟಂದ್ರೆ ಓಡ್ತಾ ಇಲ್ಲ. ನಾಷ್ಟ ಮಾಡೋದಿನ ಅದಕ್ಕೆ ವೆಯ್ಟ್ ಮಾಡ್ತಾವನೆ. ಇಲ್ಲ ಕಾಲೇಜ್ ಲೇಟ್ ಆಗಿತ್ತು, ಜರ ಐತೆ. ಸವಂತಿಗೆ ಅಷ್ಟೇ ಜರ ಹೆಚ್ಚಿರೋದು, ಉಳ್ಕೋದೆಲ್ಲ ಜರನೇ ಐತೆ. ನೋಡೋಣ, ಕಸ್ಟಮರ್ ಇಲ್ಲ ಅಂದರೆ ಸ್ವಲ್ಪ ಕಿಚ್ಚ ಬಾಸ್ ಮನೆ ಹತ್ರ ಹೋಗಿ ಬರಬೇಕು. ಅವ್ರ ಬರ್ತಡೇ ಐತಿ ಇವತ್ತು. ಹತ್ತಿರದಿಂದ ಏನೋ ನೋಡೋಕ್ಕಾಗಲ್ಲ, ಆದ್ರೆ ದೂರಿಂದ ನೋಡೋಕ್ಕಾಗ್ತೈತಿ. ನೋಡ್ತೀನಿ. ಮನೆಗೆ ಹೋಗಿ ಜಳಕ ಮಾಡಿ ಬಟ್ಟೆ ಚೇಂಜ್ ಮಾಡ್ಕೊಂಡು ನಿಮ್ಮ ಕಿಚ್ಚ ಬಾಸ್ ಮನೆ ಹತ್ರ ಹೋಗ್ಬೇಕಂತ ಅನ್ನೋ ಹತ್ರ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಕ್ಲೀನಾಗಿ ಮುಚ್ಚಿಲಾಗಿನ ಅಂಗಡಿ ವಾಪಸ್ ಅಂಗಡಿಗೆ ಬಂದುಬಿಟ್ನಿ. ನಮ್ಮ ಹುಡುಗ ಈ ಕಾಲೇಜ್ ಮುಗಿಸ್ಕೊಂಡು ಬಂದವನೇ. ಕ್ಯಾಮ್ರಾ ಮುಂದೆ ಜರ ನಾಚ್ಕೋತಾನೆ, ಮುಂದೆ ಅವಂಗೂ ಅಭ್ಯಾಸ ಆಗ್ತೈತಿ. ಟೈಮ್ 7:30 ಆಗೈತೆ. ಇನ್ನೊಂದು ಸ್ವಲ್ಪ ಐತೆ ಐಟಮು. ಸವಂತಿಗೆ ಅಷ್ಟೇ ಹೆಚ್ಚಿರೋದು, ಎಲ್ಲ ಜರ ಐತೆ. ಬಸ್ ಖಾಲಿ ಆಯ್ತು ಅಂದ್ರೆ ಬೇಗ ಮನೆಗೆ ಹೋಗ್ಬಿಡು. 9 ಆಯಿತು ಟೈಮು. ಅಂಗಡಿ ಬಂದ್ ಮಾಡಿದ್ವು, ಮನೆಗೆ ಬಂದುಬಿಟ್ಟೆ. ಇವತ್ತಿನ ಬ್ಲಾಗ್ ಇಷ್ಟೇ. ನಾಳೆ ಮೀಟ್ ಆಗೋಣ. ಬಾಯ್.